ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಿಲಾನ್ಯಾಸದ ವೇಳೆ ಗಲಾಟೆ ನಡೆದಿರುವುದು ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ. ಕೇಂದ್ರ ಸಚಿವ ಸೋಮಣ್ಣ ಅವರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ನಡೆದಿದೆ. ಬ್ಯಾನರ್ನಲ್ಲಿ ಸ್ಥಳೀಯ ಸಂಸದ ಸಚಿವರ ಹೆಸರು ಇಲ್ಲದಕ್ಕೆ ಕಿರಿಕು ಮಾಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕೊಪ್ಪಳದ ಹಿಟ್ನಾಳ ಬಳಿ ಕಾಮಗಾರಿಗೆ ಚಾಲನೆ ವೇಳೆ ಈ ಗೊಂದಲ. ವೇದಿಕೆಯಲ್ಲಿ ಚೇರ್ ಕಿತ್ತಾಕಿದ್ದಾರೆ ಕಾರ್ಯಕರ್ತರು. ಹೆಸರಿಲ್ಲದಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ವಿ ಸೋಮಣ್ಣ ಮುಂದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ತಪ್ಪಿಗೆ ಸಚಿವ ಸೋಮಣ್ಣ ಗರಂ ಆಗಿದ್ದಾರೆ. ವೇದಿಕೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಕಲ್ಲು ಇಲ್ಲಿದೆ, ಕಲ್ಲು ಇಲ್ಲಿದೆ, ಕಲ್ಲಲ್ಲಿಲ್ಲ, ಅಲ್ಲಿ ಕಲ್ಲಿರೋದು ಇಲ್ಲಿ, ಇಲ್ಲಿ ಕಲ್ಲಾಗ್ತಾ ಇರೋದು ಇಲ್ಲಿ. ಅಲ್ಲಿ ಪೂಜೆಗೆ ದೇಶದ ಪ್ರಧಾನಮಂತ್ರಿಗಳು ನಿಲ್ದಲ್ಲ, ಅದು ದೇಶದ ಅದು ಅರ್ಥ ಮಾಡ್ಕೋಬೇಕು ತಾವು ದಯವಿಟ್ಟು. ನಾನು ತಪ್ಪು ತಿಳ್ಕೊಂಡಿದ್ದು ಎಲ್ಲೂ ಕೂಡ ಕಲ್ಲಿಗೆ ಹೆಸರು ಹಾಕಿಲ್ಲ ಅಂತ, ಪ್ರತಿಯೊಂದು ಹೆಸರು ಕೂಡ ಹಾಕಿದೆ. ರೈಲ್ವೆ ಇಲಾಖೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರ್ದು ಫೋಟೋ ಬರೋದಿಲ್ಲ. ಎಲ್ಲಿ ಕಲ್ಲಿಗೆ ಅವ್ರಿಗೆ ಎಲ್ಲಾರ್ದು ಕಲ್ಲಿರ್ತಾರೆ, ಅರ್ಥ ಮಾಡ್ಕೊಂಡ್ರೆ ಮಾಡಬೇಡಿ. ಹಿಟ್ನಾಳ್ ಸಾಹೇಬ್ರಿಗೆ, ತಂಗಡಿಗೆ ಅವರಿಗೆ ನನ್ನ ಮನವಿ ಇಷ್ಟೇನೆ. ಭಾರತ ಸರ್ಕಾರ ಅಭಿವೃದ್ಧಿ ಮಾಡುವಾಗ ನಿಂತ್ಕೊಳ್ತೇ ಹೋದ್ರೆ ನಾನೇನು ಮಾಡಕ್ ಆಗೋದಿಲ್ಲ. ಒಂದು ಕಾನೂನು ಪ್ರಕಾರ, ನಿಮ್ಮ ಕಾಯ್ದೆ ಪ್ರಕಾರ ತಂಗಡಿಗೆ ಸಾಹೇಬ್ರು ನಾನು ವಿನಂತಿ ಮಾಡ್ತೀನಿ, ಬಂದು ಅಲ್ಲಿ ಕಲ್ಲು ನೋಡಿ. ತಾವು ಕಲ್ಲಾಕಿದ್ದಾರೆ ಅಂತ ನೀವು ಹೇಳಿದ್ಮೇಲೆ ನಾನು ತಿಳ್ಕೊಂಡಿದ್ದೆ. ಕಲ್ಲಾಕಿರೋದ್ರೊಳಗೆ ಎಲ್ಲರಿಗೂ ಹೆಸರಿದೆ. ಯಾರ್ಯಾರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು ಆ ಗೌರವವನ್ನ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಇದನ್ನು ಪ್ರೋಟೋಕಾಲ್ ಏನಿದೆ ಅದು ಭಾರತ ಸರ್ಕಾರ ಕೂಡ ಪಾಲನೆ ಮಾಡಿದೆ. ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. 27ನೇ ತಾರೀಕು ನೀವು ಹೋದ ತಿಂಗಳು ಎಲ್ಲ ಒಂದ್ ಕಡೆ ರೈಲ್ವೆ ಇಲಾಖೆಯ ಭಾರತ ಸರ್ಕಾರದ ಹಣದಲ್ಲಿ ಯಾವುದೇ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋದು ನಮ್ಮ ಚಿಂತನೆ ಇದೆ, ನಮ್ಮ ತೀರ್ಮಾನ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇದೆ. ನಿಮ್ಗೆ ನಾನು ಹೆಸರು ಹಾಕಿಲ್ಲ ಅಂತ ನೀವು ಹೇಳಿದ್ರೆ ಭಾರತ ಸರ್ಕಾರದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇರೋದ್ರಿಂದ ನಾನು ಇಲ್ಲಿಯ ಕಾಂಗ್ರೆಸ್ ಮುಖಂಡರಿಗೆ ವಿನಂತಿ ಮಾಡ್ತೀನಿ, ಮಾಡ್ತಕ್ಕಂಥದ್ದು ನಿಮ್ಗೆ ಒಳ್ಳೇದಲ್ಲ, ಇದು ಉಚಿತನೂ ಅಲ್ಲ. ಆಗ್ಲಿಲ್ಲ ತೀರ್ಮಾನ. ನಾನು ಸೋಮಣ್ಣ ಅವರು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಂಕುಸ್ಥಾಪನೆ ಮಾಡಲು ಬಂದಿದ್ರು. ಆದ್ರೆ ಈ ಒಂದು ನಾನು ಶಾಸಕರಿಗೆ, ಲೋಕಸಭೆ ಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಮೇಲ್ಸೇತುವೆ ಕಾಮಗಾರಿ ಮಾಡಲು ಕೇಂದ್ರ ಸಚಿವರಾದಂತ, ರಾಜ್ಯ ಸಚಿವರಾದಂತ ವಿ ಸೋಮಣ್ಣ ಅವರು ಆಗಮಿಸಿದ್ರು. ಈ ಒಂದೊಂದು ಕಾರ್ಯಕ್ರಮಕ್ಕೆ ಏನು ಕೊಪ್ಪಳ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರ ಹೆಸರು ಇಲ್ಲ ಅಂತೇಳಿ ಸಾಕಷ್ಟು ಗಲಾಟೆ ಮಾಡಲಾಯಿತು. ಏನು ಶಂಕುಸ್ಥಾಪನೆ ಮಾಡಲು ಕೂಡ ಬಿಡ್ಲಿಲ್ಲ. ಈ ಒಂದು ಕಾರಣಕ್ಕಾಗಿ ಏನು ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಈ ಒಂದು ಇಲ್ಲಿ ಉಂಟಾಗಿತ್ತು. ನಮ್ಮ ಜೊತೆಗೆ ಮಾತನಾಡಲು ಏನು ಶಿವರಾಜ್ ತಂಗಡಿಗೆ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಉಸ್ತುವಾರಿ ಸಚಿವರು ನಿಮ್ಮ ಹೆಸರಿಲ್ಲ ಅಂದ್ರೆ ಹೇಗೆ? ಸರ್, ಈಗ ಅದಕ್ಕೆ ನಾನು ರಾಜ್ಯ ಸರ್ಕಾರದವ್ರನ್ನ, ಅದು ಕೇಂದ್ರ ಸರ್ಕಾರದವ್ರನ್ನ ಕೇಳ್ತಾ ಇದ್ದೀನಿ. ನೋಡು, ವೇದಿಕೆ ಮೇಲೆ ವಿ ಸೋಮಣ್ಣವ್ರ ಹೆಸರಿದೆ. ಫೋಟೋ ಕಾಲ್ ಬಗ್ಗೆ ಒಂದು ನಮ್ಮ ಚೀಫ್ ಸೆಕ್ರೆಟರಿ ಒಂದು ಇದು ಮಾಡಿದ್ವಿ ಅಧ್ಯಕ್ಷತೆ ಒಳಗ. ಅಲ್ಲೇ ಯಾವುದೇ ಕಾರಣಕ್ಕೂ ಜಿಲ್ಲೆಯ ಇರುವಂತಹ ಅಲ್ಲ ಶಾಸಕರು ಮೊದಲು ಅಧ್ಯಕ್ಷತೆ ಇರಬೇಕು, ಆಮೇಲೆ ಜಿಲ್ಲಾ ಮಂತ್ರಿಗಳದ್ದು ಇರಬೇಕು, ಮತ್ತು ಲೋಕಸಭಾ ಸದಸ್ಯರು ಇರಬೇಕು. ಜೀವೋ ಇಶ್ಯೂ ಮಾಡಿದ್ದೀವಿ. ಇದು ಮಾಡಿದ್ದೀನಿ, ಇದು ಮಾಡೋದು ತಪ್ಪಲ್ಲ. ಈ ರೀತಿ ಇವರು ಕೇಂದ್ರ ಸರ್ಕಾರದ ಗ್ರಾಂಟ್ ಅಂತಂತ ಇವ್ರು ಹೇಳ್ತಾರೆ. ಕೇಂದ್ರ ಸರ್ಕಾರ ಗ್ರಾಂಟ್ ನಾವು ಟ್ಯಾಕ್ಸ್ ಕಟ್ಟಾಗಲ್ಲ. ನಮ್ಮ ಟ್ಯಾಕ್ಸ್ ಎಷ್ಟಿದೆ, ಎಷ್ಟು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ನಾವು? ಅದ್ರ ಬಗ್ಗೆ ಏನು ಅರಿವಿಲ್ಲ ಇವರಿಗೆ. ರಾಜ್ಯ ಸರ್ಕಾರದಿಂದ ಟ್ಯಾಕ್ಸ್ ಕಟ್ಟಂಥದ್ದು ಎಷ್ಟಿದೆ? ಎಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ. ಸೋಮಣ್ಣವರು ಸೀನಿಯರ್, ನಾನು ಇದನ್ನು ಒಪ್ಕೊಳಕಲ್ಲ. ಇದೆಲ್ಲ ಮಾಡಬಾರ್ದು. ಮೊದಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕಾಗಿತ್ತು, ಗೌರವಯುತವಾಗಿ ಕರಿಬೇಕಾಗಿತ್ತು, ಹೊರಗೆ ನಿಲ್ಲಿಸುವಂತ ಕೆಲಸ. ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಬೆಳವಣಿಗೆಯಿಂದ ನಮಗೆ ಬಹಳ ಮನಸ್ಸಿಗೆ ನೋವಾಗಿದೆ. ಇದನ್ನ ನಮಗೆ ಸಹಿಸ್ಕೊಳಕ್ ಆಗಲ್ಲ. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗಲೂ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಸಹಜವಾಗಿ ಲೋಕಸಭಾ ಸದಸ್ಯರಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ, ನಮ್ಮವರಿಗೆ. ಯಾಕಂದ್ರೆ ಇವ್ರದ್ದು ಲೋಕಸಭಾ ಅಂತಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ದೇನು ಕರ್ನಾಟಕದ ಟ್ಯಾಕ್ಸ್ ಹೋಗಲ್ಲ ಇವ್ರಿಗೆ. ಕರ್ನಾಟಕ ಟ್ಯಾಕ್ಸ್ ನಾವು ಕಟ್ಟಂಗಲ್ಲ ಇವ್ರಿಗೆ. ಏನು ಇವರು ನಮ್ಮ ಟ್ಯಾಕ್ಸ್ನಾಗ ಇರಲಾರ್ದನ್ನ ಇದ್ರ ಮಾಡಕ್ ಸಾಧ್ಯತೆ ಐತೆ ಇವ್ರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡೋದು ಒಳ್ಳೆ ಬೆಳವಣಿಗೆಗಳಲ್ಲ. ಇದನ್ನ ನಾವು ಸಹಿಸ್ಕೊಳಂಗಿಲ್ಲ. ಇದಿಷ್ಟು ಏನು ಉಸ್ತುವಾರಿ ಸಚಿವರ ಮಾತಾಗಿತ್ತು. ಸಾಕಷ್ಟು ನಮಗೆ ಏನು ಆಹ್ವಾನ ಕೊಟ್ಟಿಲ್ಲ, ಇದು ನಮಗೆ ಆಕ್ರೋಶ ಕಾರಣವಾಗಿದೆ ಅಂತೇಳಿ ಶಿವರಾಜ್ ತಂಗಡಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. Hey!
ಪ್ರತಿಭಟನೆ ಕೂಡ ನಡೆಸ್ತಾರೆ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಿಲಾನ್ಯಾಸದ ವೇಳೆ ಗಲಾಟೆ ನಡೆದಿರುವುದು ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ. ಕೇಂದ್ರ ಸಚಿವ ಸೋಮಣ್ಣ ಅವರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ನಡೆದಿದೆ. ಬ್ಯಾನರ್ನಲ್ಲಿ ಸ್ಥಳೀಯ ಸಂಸದ ಸಚಿವರ ಹೆಸರು ಇಲ್ಲದಕ್ಕೆ ಕಿರಿಕು ಮಾಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕೊಪ್ಪಳದ ಹಿಟ್ನಾಳ ಬಳಿ ಕಾಮಗಾರಿಗೆ ಚಾಲನೆ ವೇಳೆ ಈ ಗೊಂದಲ. ವೇದಿಕೆಯಲ್ಲಿ ಚೇರ್ ಕಿತ್ತಾಕಿದ್ದಾರೆ ಕಾರ್ಯಕರ್ತರು. ಹೆಸರಿಲ್ಲದಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ವಿ ಸೋಮಣ್ಣ ಮುಂದೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ತಪ್ಪಿಗೆ ಸಚಿವ ಸೋಮಣ್ಣ ಗರಂ ಆಗಿದ್ದಾರೆ. ವೇದಿಕೆ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಕಲ್ಲು ಇಲ್ಲಿದೆ, ಕಲ್ಲು ಇಲ್ಲಿದೆ, ಕಲ್ಲಲ್ಲಿಲ್ಲ, ಅಲ್ಲಿ ಕಲ್ಲಿರೋದು ಇಲ್ಲಿ, ಇಲ್ಲಿ ಕಲ್ಲಾಗ್ತಾ ಇರೋದು ಇಲ್ಲಿ. ಅಲ್ಲಿ ಪೂಜೆಗೆ ದೇಶದ ಪ್ರಧಾನಮಂತ್ರಿಗಳು ನಿಲ್ದಲ್ಲ, ಅದು ದೇಶದ ಅದು ಅರ್ಥ ಮಾಡ್ಕೋಬೇಕು ತಾವು ದಯವಿಟ್ಟು. ನಾನು ತಪ್ಪು ತಿಳ್ಕೊಂಡಿದ್ದು ಎಲ್ಲೂ ಕೂಡ ಕಲ್ಲಿಗೆ ಹೆಸರು ಹಾಕಿಲ್ಲ ಅಂತ, ಪ್ರತಿಯೊಂದು ಹೆಸರು ಕೂಡ ಹಾಕಿದೆ. ರೈಲ್ವೆ ಇಲಾಖೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರ್ದು ಫೋಟೋ ಬರೋದಿಲ್ಲ. ಎಲ್ಲಿ ಕಲ್ಲಿಗೆ ಅವ್ರಿಗೆ ಎಲ್ಲಾರ್ದು ಕಲ್ಲಿರ್ತಾರೆ, ಅರ್ಥ ಮಾಡ್ಕೊಂಡ್ರೆ ಮಾಡಬೇಡಿ. ಹಿಟ್ನಾಳ್ ಸಾಹೇಬ್ರಿಗೆ, ತಂಗಡಿಗೆ ಅವ್ರಿಗೆ ನನ್ನ ಮನವಿ ಇಷ್ಟೇನೆ, ಭಾರತ ಸರ್ಕಾರ ಅಭಿವೃದ್ಧಿ ಮಾಡುವಾಗ ನಿಮ್ಕೊಳ್ತೆ ಹೋದ್ರೆ ನಾನೇನು ಮಾಡಕ್ ಆಗೋದಿಲ್ಲ. ಒಂದು ಕಾನೂನು ಪ್ರಕಾರ, ನಿಮ್ಮ ಕಾಯ್ದೆ ಪ್ರಕಾರ ತಂಗಡಿಗೆ ಸಾಹೇಬ್ರು ನಾನು ವಿನಂತಿ ಮಾಡ್ತೀನಿ, ಬಂದು ಅಲ್ಲಿ ಕಲ್ಲು ನೋಡಿ. ತಾವು ಕಲ್ಲಾಕಿದ್ದಾರೆ ಅಂತ ನೀವು ಹೇಳಿದ್ಮೇಲೆ ನಾನು ತಿಳ್ಕೊಂಡಿದ್ದೆ. ಕಲ್ಲಾಕಿರೋದ್ರೊಳಗೆ ಎಲ್ಲರಿಗೂ ಹೆಸರಿದೆ. ಯಾರ್ಯಾರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು ಆ ಗೌರವವನ್ನ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಇದನ್ನ ಪ್ರೋಟೋಕಾಲ್ ಏನಿದೆ ಅದು ಭಾರತ ಸರ್ಕಾರ ಕೂಡ ಪಾಲನೆ ಮಾಡಿದೆ. ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. 27ನೇ ತಾರೀಕು ನೀವು ಹೋದ ತಿಂಗಳು ಎಲ್ಲ ಒಂದ್ ಕಡೆ ರೈಲ್ವೆ ಇಲಾಖೆಯ ಭಾರತ ಸರ್ಕಾರದ ಹಣದಲ್ಲಿ ಯಾವುದೇ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋದು ನಮ್ಮ ಚಿಂತನೆ ಇದೆ, ನಮ್ಮ ತೀರ್ಮಾನ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇದೆ. ನಿಮ್ಗೆ ನಾನು ಹೆಸರು ಹಾಕಿಲ್ಲ ಅಂತ ನೀವು ಹೇಳಿದ್ರೆ ಭಾರತ ಸರ್ಕಾರದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇರೋದ್ರಿಂದ ನಾನು ಇಲ್ಲಿಯ ಕಾಂಗ್ರೆಸ್ ಮುಖಂಡರಿಗೆ ವಿನಂತಿ ಮಾಡ್ತೀನಿ, ಮಾಡ್ತಕ್ಕಂಥದ್ದು ನಿಮ್ಗೆ ಒಳ್ಳೇದಲ್ಲ, ಇದು ಉಚಿತನೂ ಅಲ್ಲ. ಆಗ್ಲಿಲ್ಲ ತೀರ್ಮಾನ. ನಾನು ಸೋಮಣ್ಣ ಅವರು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಂಕುಸ್ಥಾಪನೆ ಮಾಡಲು ಬಂದಿದ್ರು. ಆದ್ರೆ ಈ ಒಂದು ನಾನು 5 ನಿಮಿಷ ನಾನು ಶಾಸಕರಿಗೆ, ಲೋಕಸಭೆ ಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. ಮೇಲ್ಸೇತುವೆ ಕಾಮಗಾರಿ ಮಾಡಲು ಕೇಂದ್ರ ಸಚಿವರಾದಂಥ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ಅವರು ಆಗಮಿಸಿದ್ರು. ಈ ಒಂದೊಂದು ಕಾರ್ಯಕ್ರಮಕ್ಕೆ ಏನು ಕೊಪ್ಪಳ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರ ಹೆಸರು ಇಲ್ಲ ಅಂತೇಳಿ ಸಾಕಷ್ಟು ಗಲಾಟೆ ಮಾಡಲಾಯಿತು. ಏನು ಶಂಕುಸ್ಥಾಪನೆ ಮಾಡಲು ಕೂಡ ಬಿಡ್ಲಿಲ್ಲ. ಈ ಒಂದು ಕಾರಣಕ್ಕಾಗಿ ಏನು ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಈ ಒಂದು ಇಲ್ಲಿ ಉಂಟಾಗಿತ್ತು. ನಮ್ಮ ಜೊತೆಗೆ ಮಾತನಾಡಲು ಏನು ಶಿವರಾಜ್ ತಂಗಡಿಗೆ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಈಗ ಉಸ್ತುವಾರಿ ಸಚಿವರು ನಿಮ್ಮ ಹೆಸರಿಲ್ಲ ಅಂದ್ರೆ ಹೇಗೆ? ಸರ್, ಈಗ ಅದಕ್ಕೆ ನಾನು ರಾಜ್ಯ ಸರ್ಕಾರದವ್ರನ್ನ, ಅದು ಕೇಂದ್ರ ಸರ್ಕಾರದವ್ರನ್ನ ಕೇಳ್ತಾ ಇದ್ದೀನಿ. ನೋಡು, ವೇದಿಕೆ ಮೇಲೆ ವಿ ಸೋಮಣ್ಣವ್ರ ಹೆಸರಿದೆ. ಫೋಟೋ ಕಾಲ್ದ ಬಗ್ಗೆ ಒಂದು ನಮ್ಮ ಚೀಫ್ ಸೆಕ್ರೆಟರಿ ಒಂದು ಇದು ಮಾಡಿದ್ವಿ ಅಧ್ಯಕ್ಷತೆ ಒಳಗ. ಅಲ್ಲೇ ಯಾವುದೇ ಕಾರಣಕ್ಕೂ ಜಿಲ್ಲೆಯ ಇರುವಂತಹ ಅಲ್ಲ ಶಾಸಕರ ಮೊದಲು ಅಧ್ಯಕ್ಷತೆ ಇರಬೇಕು, ಆಮೇಲೆ ಜಿಲ್ಲಾ ಮಂತ್ರಿಗಳದ್ದು ಇರಬೇಕು, ಮತ್ತು ಲೋಕಸಭಾ ಸದಸ್ಯರು ಇರಬೇಕು. ಜೀವೋ ಇಶ್ಯೂ ಮಾಡಿದ್ದೀವಿ. ಇದು ಮಾಡಿದ್ದೀನಿ, ಇದು ಮಾಡೋದು ತಪ್ಪಲ್ಲ. ಈ ರೀತಿ ಇವರು ಕೇಂದ್ರ ಸರ್ಕಾರದ ಬರೀ ಕೇಂದ್ರ ಸರ್ಕಾರದ ಗ್ರಾಂಟ್ ಅಂತಂತ ಇವ್ರು ಹೇಳ್ತಾರೆ. ಕೇಂದ್ರ ಸರ್ಕಾರ ಗ್ರಾಂಟ್ ನಾವು ಟ್ಯಾಕ್ಸ್ ಕಟ್ಟಾಗಲ್ಲ. ನಮ್ಮ ಟ್ಯಾಕ್ಸ್ ಎಷ್ಟಿದೆ? ಎಷ್ಟು ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ನಾವು? ಅದ್ರ ಬಗ್ಗೆ ಏನು ಅರಿವಿಲ್ಲ ಇವರಿಗೆ. ರಾಜ್ಯ ಸರ್ಕಾರದಿಂದ ಟ್ಯಾಕ್ಸ್ ಕಟ್ಟಂಥದ್ದು ಎಷ್ಟಿದೆ? ಎಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ. ಸೋಮಣ್ಣವರು ಸೀನಿಯರ್, ನಾನು ಇದನ್ನು ಒಪ್ಕೊಳಕಲ್ಲ. ಇದೆಲ್ಲ ಮಾಡಬಾರ್ದು. ಮೊದಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕಾಗಿತ್ತು, ಗೌರವಯುತವಾಗಿ ಕರಿಬೇಕಾಗಿತ್ತು, ಹೊರಗೆ ನಿಲ್ಲಿಸುವಂತ ಕೆಲಸ. ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಬೆಳವಣಿಗೆಯಿಂದ ನಮಗೆ ಬಹಳ ಮನಸ್ಸಿಗೆ ನೋವಾಗಿದೆ. ಇದನ್ನ ನಮಗೆ ಸಹಿಸ್ಕೊಳಕ್ ಆಗಲ್ಲ. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗಲೂ ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಸಹಜವಾಗಿ ಲೋಕಸಭಾ ಸದಸ್ಯರಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ, ನಮ್ಮವರಿಗೆ. ಯಾಕಂದ್ರೆ ಇವ್ರದ್ದು ಲೋಕಸಭಾ ಅಂತಂತಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ನಮ್ದೇನು ಕರ್ನಾಟಕದ ಟ್ಯಾಕ್ಸ್ ಹೋಗಲ್ಲ ಇವ್ರಿಗೆ. ಕರ್ನಾಟಕ ಟ್ಯಾಕ್ಸ್ ನಾವು ಕಟ್ಟಂಗಲ್ಲ ಇವ್ರಿಗೆ.
ಏನು ಇವರು ನಮ್ಮ ಟ್ಯಾಕ್ಸ್ನಾಗ ಇರಲಾರ್ದನ್ನ ಇದನ್ನ ಮಾಡಕ್ ಸಾಧ್ಯತೆ ಐತೆ ಇವ್ರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡೋದು ಒಳ್ಳೆ ಬೆಳವಣಿಗೆಗಳಲ್ಲ, ಇದನ್ನ ನಾವು ಸಹಿಸ್ಕೊಳಂಗಿಲ್ಲ. ಇದಿಷ್ಟು ಏನು ಉಸ್ತುವಾರಿ ಸಚಿವರ ಮಾತಾಗಿತ್ತು. ಸಾಕಷ್ಟು ನಮಗೆ ಏನು ಆಹ್ವಾನ ಕೊಟ್ಟಿಲ್ಲ, ಇದು ನಮಗೆ ಆಕ್ರೋಶ ಕಾರಣವಾಗಿದೆ ಅಂತೇಳಿ ಶಿವರಾಜ್ ತಂಗಡಿಗರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಆ ಪ್ರತಿಭಟನೆ ಕೂಡ ನಡೆಸ್ತಾರೆ.